ಬಾಯ್ಸ್ ನಾನು ಅವತ್ತೇ ಹೇಳಿದ್ದೆ SRH ಅವರು ಯಾರು ಆಪೋನೆಂಟ್ ತಗ್ಲಕ್ಕೆ ಹೋಗ್ತಾರೆ ಅವ್ರಿಗೆ ಪಕ್ಕ ಹಿಗ್ಗಾಮುಗ್ಗ ತಗ್ತಾರೆ ಅಂತಾನೆ. ಹೋಮ್ ಗ್ರೌಂಡಲ್ಲಿ SRH ಅವರು RR ಟೀಮ್ಗೆ RR ಮೂವಿ ತೋರಿಸಿದ್ದಾರೆ. ಆ ಲೆವೆಲ್ಗೆ ಹೊಡೆದಿರೋದು ನಾನು ಅವತ್ತಿನ ವೀಡಿಯೋದಲ್ಲೇ ಹೇಳಿದ್ದೆ. ನೀವೇನಾದರೂ ಫಾಲೋ ಮಾಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಇವಾಗೂ ಇಲ್ಲ ಅಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವೀಡಿಯೋ ಸಿಗ್ತಾ ಇರುತ್ತೆ. ಮತ್ತು ಅವತ್ತೇನಂತ ಹೇಳಿದ್ದೆ ಅಂತ ಹೇಳಿದ್ರೆ SRH ಅವರು ಟ್ರಾವಿಸ್ ಹೆಡ್ ಹೇಳ್ಕೊಂಡಿದ್ರು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವು ಮಿನಿಮಮ್ 280+ ಹೊಡಿತೀವಿ, ಟಾರ್ಗೆಟ್ ಅಷ್ಟು ಕೊಡ್ತೀವಿ ಅಂತ ಅವ್ರು ಹೇಳ್ದಂಗೆ ಫಸ್ಟ್ ಮ್ಯಾಚ್ ಅಷ್ಟು ಕೊಟ್ಟಿದ್ದಾರೆ. ಅದು ಅವರು ಹೋಮ್ ಗ್ರೌಂಡಲ್ಲಿ ಸಖತ್ತು ಕ್ರೇಜ್ ಹೋಗ್ತಾ ಇದೆ. SRHಗೂ RCB ಥರನೇ ಆಗೋ ಚಾನ್ಸಸ್ ಕೂಡ ಕಾಣ್ತಾ ಇದೆ. ಬಿಕಾಸ್ ಆ ರೀತಿ ಒಂದು ಪ್ಲೇಯರ್ಸ್ನ ಸೆಟ್ ಮಾಡಿದರೆ, ಆ ರೀತಿ ಒಂದು ಕ್ರೇಜ್ನ ಸೆಟ್ ಮಾಡಿದ್ದಾರೆ SRH ಅಂತ ಹೇಳಿದ್ರೆ. ಐ ವೋಲ್ಟೇಜ್ ಗೇಮು, ಟಾರ್ಗೆಟ್ ಗೇಮ್ ಅಂತಲೇ ಹೇಳ್ಬೋದು, ಆ ರೀತಿ ಆಗ್ತದೆ. ಬಟ್ ನಿನ್ನೆ ಮ್ಯಾಚ್ ಅಂತೂ ಎಲ್ಲರೂ SRH ಬ್ಯಾಟ್ಸ್ಮನ್ಗಳು ಓಪನಿಂಗಲ್ಲಿ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಬಂದರು, ಓಕೆ. ಬಟ್ ಅವ್ರು ಬಂದಮೇಲೆ ಅಭಿಷೇಕ್ ಶರ್ಮಾ ಔಟ್ ಆದಮೇಲೆ ಇಶಾನ್ ಕಿಶನ್ ಬಂದು ಅಲ್ಲಿಂದ ಕಂಟಿನ್ಯೂ ಮಾಡಿದ್ರು ಗುರು. ಬಂದುಬಿಟ್ಟು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದು, ಅದು ಅವೆಲ್ಲ ಸೀನೇ ಇಲ್ಲ. ಹೇಳ್ತಾ ಇದ್ದೀನಿ, ಸೀನೇ ಇಲ್ಲ. ಬರಬೇಕು, ಹೊಡಿಬೇಕು, ಎವ್ರಿ ಬಾಲ್ ಹೊಡಿಬೇಕು, ಔಟ್ ಆದರೂ ಪರವಾಗಿಲ್ಲ. ಅವ್ರ ಟೀಮಲ್ಲಿ ಆಡಿದವ್ರು ಎಲ್ಲರೂ ಹಂಗೆ ಆಡಿದ್ರು. ನಮ್ಮ ಕರ್ನಾಟಕ ಪ್ಲೇಯರು ಅಭಿನವ್ ಮನೋರ್ ನೋಡ್ಬೋದು, ನೀವು ಫಸ್ಟ್ ಬಾಲ್ ಫುಲ್ ಟಚ್ ಹಾಕಿದ್ರು, ಹೊಡಿ ಹಾಕೋದ್ರು. ಬಟ್ ಅನ್ಫಾರ್ಚುನೇಟ್ಲಿ ಇದು ಮಿಸ್ ಟೈಮ್ ಆಯಿತು, ಕೈಗೆ ಹೋಯ್ತು. ಬಟ್ ತಲೆ ಕಟ್ಸ್ಕೊಳ್ಳಿಲ್ಲ, ಹೋದ್ರು. ಅವ್ರ ಟೀಮ್ ಇರೋದೇ ಹೆಂಗೆ ಹೇಳಿ, ಫಸ್ಟ್ ಬಾಲಿಂದನೇ ಹೊಡಿಬೇಕು, ಅದೇ ಥರ ಹೊಡೆದ್ರು. ಇಶಾನ್ ಕಿಶನ್ ಬ್ರಿಲಿಯಂಟ್ ಕಂಬ್ಯಾಕು. ಅವ್ರಿಗೆ ಸಖತ್ತು ಟೀಕೆಗಳೆಲ್ಲ ಬರ್ತಾಯಿತ್ತು, ಅವರು ಡೊಮೆಸ್ಟಿಕ್ ಆಡಬೇಕು ಹಂಗೆ ಅಂತ. ಬಟ್ ಒಳ್ಳೆ ಕಂಬ್ಯಾಕು. ಫಸ್ಟು ಮ್ಯಾಚು ಡೆಬ್ಯೂ ಅಲ್ಲಿ SRHಗೆ 100 ಹೊಡೆದ್ರು, ಸಕ್ಕತ್ತಾಗಂತಾನೆ ಹೇಳ್ಬೋದು. ಟ್ರಾವಿಸ್ ಹೆಡ್ ಬಗ್ಗೆ ಮಾತಾಡೋಂಗಿಲ್ಲ, ಆ ಮನುಷ್ಯ ಹೊಡಿತಾನೆ ಇರ್ತಾರೆ. ಅವರಂತೂ ಫಸ್ಟ್ ಬಾಲಿಂದನೇ ಅಟ್ಯಾಕಿಂಗ್ ಮಾಡ್ತಾರೆ. ಬಟ್ ಏನು ಗುರು ಬ್ಯಾಟಿಂಗು ಅಷ್ಟು ಈಸಿನ ಅನಿಸ್ಬಿಡುತ್ತೆ. ಸೀರಿಯಸ್ಲಿ ಹೇಳ್ತೀನಿ, ಕ್ರಿಕೆಟ್ ನೋಡ್ತಾ ಇದ್ದಾರೆ ಪ್ರತಿ ಎಲ್ಲಿ ಹಾಕಿದ್ರೂ ಬಿಡ್ತಿಲ್ಲ. ಆರ್ಚರ್ಗಂತೂ ಸಖತ್ತಾಗಿ ಹೊಡೆದ್ರು, ಎಲ್ಲಿ ಹಾಕಿದ್ರೂ ಬಿಡ್ತಿಲ್ಲ. ಬೆಸ್ಟು ಬೌಲರ್ ಅವರು, ಅವ್ರಿಗೆ ಬಿಡಲಿಲ್ಲ, ಇನ್ಯಾರಿಗೂ ಬಿಡೋದು, ಆ ರೀತಿ ಮ್ಯಾಚ್ ಇತ್ತು. ಬಟ್ SRH ಸಖತ್ತಾಗಿ ಹೊಡೆದ್ರು. ಅವರು 240 ಹೊಡೆದ್ರು, ಬಟ್ ಆಗಲ್ಲ, 280 ರನ್ ಡಿಫ್ರೆನ್ಸ್ ಇತ್ತು. ಸೋತರು. ಮತ್ತು 17ನೇ ತಾರೀಕು ಈ ಡೇಟ್ನ ಮಾರ್ಕ್ ಮಾಡ್ಕೊಳ್ಳಿ, SRH ವರ್ಸಸ್ MI ಮ್ಯಾಚ್ ಇದೆ. ಈ ಒಂದು ಮ್ಯಾಚಲ್ಲಿ 300 ರನ್ ಹೊಡಿತಾರೆ ಗುರು ಅಂತ ನಾನು ಹೇಳ್ತಾ ಇರೋದಲ್ಲ, ಡೇಲ್ಸ್ಟನ್ ಹೇಳ್ತಾ ಇರೋದು, ಸ್ಪೀಡ್ ಗನ್ ಹೇಳ್ತಾ ಇರೋದು. ಅವರು ಹೇಳಿದ್ದಾರೆ SRH ಅವರು MI ವಿರುದ್ಧ 300 ರನ್ ಹೊಡಿತಾರೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಅವ್ರ ಪ್ರಿಡಿಕ್ಷನ್ ಅಂತೆ. ಏನಾಗುತ್ತೋ 17ನೇ ತಾರೀಕಿಗೆ ಕಾದು ನೋಡಬೇಕಾಗಿದೆ. ಹೊಡಿಬೋದು. ಬಿಕಾಸ್ ಎಸ್ಟರ್ಡೇ ಮ್ಯಾಚ್ ನೋಡಿದ್ರಲ್ಲ ಹೆಂಗೆ MI ಕೂಡ ಸೋತರು ಅಂತ. ಅವರು ಕೂಡ ಒಳ್ಳೆ ಲಾಸ್ಟ್ವರೆಗೂ ಮ್ಯಾಚ್ ಬಂದಿತ್ತು. SRH ವರ್ಸಸ್ CSK ಮ್ಯಾಚು ಸಕಾಲಾಗಿತ್ತು. ಅವರು ಟಾಪ್ ಆರ್ಡರ್ ಕೂಡ ಎಲ್ಲ ಕೊಲಾಪ್ಸ್ ಆದಮೇಲೆ ಮಿಡ್ಲ್ ಆರ್ಡರ್ಸ್ ಚೆನ್ನಾಗಿ ಬಂದಿತ್ತು ಬ್ಯಾಟಿಂಗು. ಮತ್ತು CSK ಪರ ರಚಿನ್ ರವೀಂದ್ರ ಕನ್ನಡಿಗ ನಿಂತ್ಕೊಂಡು ಒಂದು ಸೈಡ್ ಗೆಲ್ಲಿಸ್ಬಿಟ್ಟು ಹೋಗ್ಬಿಟ್ರು. ಬಟ್ ಏನೋ ಮಾಡೋಕ್ಕಾಗಲ್ಲ, ಆಗುತ್ತೆ. ನೋಡೋದು 17ನೇ ತಾರೀಕೇನೋ 300 ರನ್ ಹೊಡಿತಾರೆ ಅಂತ SRH ಅವರು. ಅದು ಡೇಲ್ಸ್ಟನ್ ಹೇಳಿದ್ದಾರೆ ಏನಾಗುತ್ತೆ ಅಂತ. ಮತ್ತು ಎರಡನೇ ಅಪ್ಡೇಟ್, ಚೆನ್ನೈ ಸೂಪರ್ ಕಿಂಗ್ಸಲ್ಲಿ ಒಬ್ಬರು ಲೆಜೆಂಡ್ ಇದ್ದಾರೆ, ಅವರೇ MS ಧೋನಿ. ಅವರು ರಿಟೈರ್ಮೆಂಟ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಬಟ್ ಅವರು ಒಂದು ಕಡೆ ಹೇಳ್ಕೊಂಡಿಲ್ಲ, ನಾನು ರಿಟೈರ್ಡ್ ಆಗ್ತೀನಿ ಅಂತ. ಎಲ್ಲೂ ಹೇಳ್ಕೊಂಡಿಲ್ಲ ಗುರು. 3-4 ವರ್ಷದಿಂದ ಅವ್ರು ಆಡ್ತಾನೆ ಇದ್ದಾರೆ. ಅವ್ರ ಬಗ್ಗೆ ಸ್ಟೇಟ್ಮೆಂಟ್ಗಳು ಮತ್ತು ಬೇರೆಯವರೆಲ್ಲ ಮಾತಾಡ್ತಾನೆ ಇದ್ದಾರೆ. ಇವ್ರು ರಿಟೈರ್ಮೆಂಟ್ ಆಗ್ತಾರೆ, ಈ ವರ್ಷ ಆಗ್ತಾರೆ, ನೆಕ್ಸ್ಟ್ ವರ್ಷ ಆಗ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಅವರಂತೂ ಆಗ್ತಾಯಿಲ್ಲ, ಅವ್ರು ಆಡ್ತಾನೆ ಇದ್ದಾರೆ. ಮತ್ತು ಈ ವರ್ಷ ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಆಡ್ಕೊಂಡು ಹೋಗ್ತೀನಿ IPL. ಬಟ್ ನಮ್ಮ ಟೀಮ್ ಅವ್ರನ್ನ ನಾನು ಬಿಡ್ತಿಲ್ಲ, ನಾನು ವೀಲ್ ಚೇರ್ ಮೇಲಿದ್ರು ಕೂಡ ನನ್ನ ಆಡಿಸ್ತಾರೇನೋ, ಆ ರೀತಿ ಆಗಿಬಿಟ್ಟಿದೆ. ನಮ್ಮ ಚೆನ್ನೈ ಸೂಪರ್ ಕಿಂಗ್ ಫ್ರಾಂಚೈಸಿ ಆ ಥರ ಮಾಡ್ತಾರೆ ಅಂತ ಕೂಡ ಅವರೇ ಕೂಡ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ. ಬಟ್ ಆದರೂ CSKಲಿ MS ಧೋನಿ ನೆನ್ನೆ ಒಂದು ಸ್ಟಂಪ್ಸ್ ಹೊಡೆದ್ರು ಗುರು. ಏನು ಹೊಡೆದ್ರು, 0.12 ಸೆಕೆಂಡ್ಸಲ್ಲಿ ಹೊಡೆದಿರೋದು. ಫಿಕ್ಸಕ್ಕೆ ನಾವು ಓ ಮೈ ಗಾಡ್, ಇನ್ನೂ 40 ವರ್ಷ ಆಗಿದೆ, 40+ ವರ್ಷ ಆಗಿದೆ. ಇನ್ನು ಏನು ಕ್ವಿಕ್ ಇದ್ದಾರೆ ಗುರು, ಲೆಜೆಂಡ್ ಅಂತ ಸುಮ್ಮನೆ ಹೇಳೋದ. ಬಟ್ ಸಕ್ಕತ್ತಾಗಿ ಸ್ಟಂಪಿಂಗ್ ಮಾಡೋದು. ಸೂರ್ಯಕುಮಾರ್ ಯಾದವ್ ಅಂತೂ ಹಿಂದೆ ತಿರುಗಿ ನೋಡಲೇ ಇಲ್ಲ, ಮುಂದೆನೇ ಧೋನಿ ಅಂತ ಗೊತ್ತಾದ್ಮೇಲೆ ಥ್ಯಾಂಕ್ ಯು ಬ್ರೋ, ನಾನು ಬರ್ತೀನಿ ಅಂತ ಹೇಳಿ ಜಾಗ ಖಾಲಿ ಮಾಡೋದು ಅಲ್ಲಿಂದ. ಬಟ್ ಅಷ್ಟೊಂದು ಆ ಒಂದು ಕ್ವಾಲಿಟಿನ ಬಿಲ್ಡ್ ಮಾಡಿದರೆ ವಿಕೆಟ್ ಕೀಪಿಂಗಲ್ಲಿ MS ಧೋನಿ ಅವರು. ಯಾವುದೇ ಪ್ಲೇಯರ್ ಆದರೂ ಸುಮ್ಮನೆ ರಿವ್ಯೂ ತಗೋತಾರಲ್ವ, ಲೈಕ್ ಅಂಪೈರ್ಸ್ಗಳು ಹೋಗ್ತಾರೆ ಥರ್ಡ್ ಅಂಪೈರ್ಗೆ ಔಟ್ ಆಗಿದೆಯೋ ಇಲ್ವೋ ಅಂತ, ಕ್ರೂಷಿಯಲ್ ಮೂಮೆಂಟಲ್ಲಿ ನೋಡ್ತಾರೆ. ಬಟ್ ಸೂರ್ಯಕುಮಾರ್ ಯಾದವ್ ನೋಡದೆ ಹೋಗ್ಬಿಟ್ರು ಅಂತ ಹೇಳಿದ್ರೆ ಧೋನಿ ಯಾವ ಲೆವೆಲ್ ಸೆಟ್ ಮಾಡಿರ್ಬೋದು ಅಂತ ಥಿಂಕ್ ಮಾಡಿ. ಬಟ್ ನೆನ್ನೆ ಸ್ಟಂಪಿಂಗ್ ಅಂತೂ ಸಕ್ಕತ್ತಾಗಿತ್ತು, ಕ್ವಿಕ್ ಫೈರ್ ಅಂತಲೇ ಹೇಳ್ಬೋದು. ಮತ್ತು ನಿನ್ನೆ 2 ಮ್ಯಾಚ್ ನಡೀತು. 2 ಮ್ಯಾಚಲ್ಲಿ ಯಾವ ಮ್ಯಾಚ್ ಸಕ್ಕತ್ತಾಗಿತ್ತು ಅಂತ ನೀವಂತೂ ಹೇಳಲೇಬೇಕು. ಮತ್ತು ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಬ್ರೋ.